ನಿಮ್ಮಪ್ಪ ದಿನ ಬರ್ಬೇಕಾರೆ ಆತನ ಒಂದು ಅಂಬದಮ್ಮ ಸುಮ್ಮ ಬೈಕೆಂಬದು ನಾನು ಬೈಕೆಂಬ್ಲೇಳು ನಮಗೆ ಬಂದಿರೋ ಅಂಥ ಕರ್ಮಗಳು ಬಗೆಹರಿತವೆ ಅಂದರು ಅಂಬ್ಲೇಳು ಅಂತೇಳಿ ಸುಮ್ಮನೆ ಬತ್ತಿದ್ದಿದ್ದು ಇನ್ನೂ ಬೈಕೆಂಬದು ನಿಮ್ಮಪ್ಪ ನಾನು ನೋಡಿ 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 ಬೈಕೆಂಬದು ಉಗಿದ್ಕೊಂಬದು ಒಂಥರ ಹೆಂಗೆ ಮಾಡೋದು ನಾನು ನೋಡಿ ನಾನು ಸುಮ್ಮನೆ ಬತ್ತಿದ್ದೆ ಇವತ್ತು ಯಾಕೆ ಸುಮ್ಮನೆ ನೋಡ್ತಿತ್ತಪ್ಪ ಯಾತು ಮಾತಾಡಲಿಲ್ಲ ಯಾತು ಹೊಂಬ್ಲಿಲ್ಲ ಏನಿಲ್ಲ ಯಾಕೆ ಮಕ ಸಪ್ಪಗೆ ಮಾಡ್ಕೊಂಡಿತ್ತು ಆ ಸೌಕಾತಿನೂ ದೇವಮ್ಮನೂ ಅಪ್ಪಯ್ಯ ಗುದ್ದಾಡವ್ರೈತಿ ಅವಳು ಏನೋ ದುಡ್ಡು ಕೊಡ್ದಂಗೆ ಮೋಸ ಮಾಡಿಲ್ಲ ಅಂತ ಇವಾಗ ಗೊತ್ತಾಯ್ತು ಅವಳ ಬುದ್ಧಿ ಏನೋ ಅಂತ ಇವಪ್ಪಗೆ ಅದಕ್ಕೆ ಇವಾಗ ಅವಳ ಬುದ್ಧಿ ಸರಿ ಇಲ್ಲ ಅವಳು ಅಂತಾಳು ಇಂತಾಳು ಅಂತ ಈಗ ಬೈಕೊಂಡು ಅಲ್ಲಿಗೆ ಹೋಗಿ ವೇದ ಮಾವಾರ ಮಂತಕ್ಕೆ ನಮ್ಮ ಕೆಂಪ ಕೈನೂ ಕರೆದು ಅಮ್ಮ ಇನ್ನೂ ಕರ್ಕೊಂಡು ಹೋಗೈತಂತಪ್ಪ ಅಮ್ಮನ ಕರೆದು ಅಂದ್ರೆ ನನ್ನೇನು ಮಾತಾಡ್ಸಿಲ್ಲ ನಾನೇನು ಮಾತಾಡ್ಸೋನು ಇಲ್ಲ ಯಾಕೋ ನನ್ನೇನು ಕರೆದೂ ಇಲ್ಲ ಏನಿಲ್ಲ ನಮ್ಮ ಅಕ್ಕಯ್ಯನ ಕರೀತಂತೆ ನಮ್ಮ ಏದ್ ಮಾಮ ಬಂದಿತ್ತ ಗಮ್ತಿತ್ತು ನಮ್ಮ ಏದ್ ಮಾಮ ಬಂದಿತ್ತು ಈಗಳಮ್ಮ ನಿಮ್ಮ ಅಪ್ಪ ಬಂದಿತ್ತು ಅದಕ್ಕೆ ಹಿಂಗೆ ಗಮ್ತು ನಿಮ್ಮ ಅಪ್ಪಗೆ ಈಗ ಗೊತ್ತಾಗೈತೆ ಅಂತೇಳಿ ಹೇಳ್ತಿತ್ತು ಮತ್ತು ಅಯ್ಯಮ್ಮನ ಬಂಡವಾಳ ಎಲ್ಲನ ಇವ್ರ ಅಪ್ಪಗೆ ಗೊತ್ತಾಗೈತಿ ಇವಾಗ ಒಂದಿಟ್ಟು ಮೆತ್ತಗಾಗೈತಿ ಅಯ್ಯಮ್ಮನ ಜೊತೆ ಸೇರ್ಕೊಂಡು ಅವ್ರ ಅಪ್ಪ ಒಂದು ಆಡ್ತು ಅಂದ್ಬೇಡ ಅವಳ ತಗೆ ಒಳ್ಳೆ ಬುದ್ಧಿ ಇಲ್ಲ ಅಯ್ಯಮ್ಮನ ದೇವಮ್ಮನ ತಗೆ ಹೇಳು ಈಗ ಸರಿಯಾಗಿ ಸೊಸೆ ಒಳ್ಳೆ ಬಂದವಳು ಸರಿಯಾಗಿ ಬಗ್ಗಿಸ್ತಾಳೆ 2 ದಿನ ಅನ್ಬೋದು ಅಂದರೆ ಅತ್ತೆ ನಿಜವಾಗ್ಲೂ ಹೆಂಗೆ ಅಂಬೋದು ಗೊತ್ತೇ ಅಯ್ಯಪ್ಪ ನಿಜವಾಗ್ಲೂ ನಾನು ನೀವೇ ನಮ್ಮ ಅತ್ತೆ ಮಾವ ಅಂತ ತಿಳ್ಕೊಂಡಿದ್ದೀನಪ್ಪ ನಾನಂತೂ ಅಯ್ಯೋ ಯಾವತ್ತೂ ಅವ್ರನ್ನ ನನ್ನ ಮಾಮ ಅಂತ ತಿಳ್ಕೊಂಡಿಲ್ಲ ಎಂತೆಂಥ ಮಾತು ಅಂಬೋದು ಅಂದರೆ ನಾನು ಅನ್ನಿಸ್ಕೊಂಡು ಸುಮ್ಮನೆ ಬಂದಿದ್ದೀನಿ ಯಾಕೆ ಮಕ್ಕಳುಗಳದು ಹೋಗಿ ಒರೆಸ್ಕೊಂಡು ಬಂದಿದ್ದೀನಿ ಹೆಂಗೂ ಒಳ್ಳೇದಾಗುತ್ತೆ ನಮಗೆ ಅಂತ ನಿಜವಾಗ್ಲೂ ಮನೇಲಪ್ಪ ಎಲ್ಲೋಡ ಒಂದು ಹೇಳ್ತೀನಿ ಕೇಳ್ತೀಯಾ ನಮ್ಗೊಂದಿದ್ದೆ ಆಡಿದ್ದೆ ಒಳ್ಳೇದಾಗುತ್ತೆ ಸುಮ್ಕಿರು ನಾನು ಅದನ್ನೇ ಹೇಳ್ತಿದ್ದೀವಿ ಅಮ್ಮಗಳಮ್ಮ ನೀನು ನಿಮ್ಮ ಅಪ್ಪನ ಬಗ್ಗೆ ತಲೆ ಕೆಡಿಸ್ಕೋಬೇಡ ಸಾಕು ನಮ್ಮನ್ನೇ ನಮ್ಮಪ್ಪಯ್ಯ ನಮ್ಮಮ್ಮಯ್ಯ ಅಂತ ನೀನು ಭಾವಿಸಿದ್ಯಲ್ಲ ಅಷ್ಟೇ ಸಾಕು ನೀನು ಅವ್ರ ಬಗ್ಗೆ ಎಲ್ಲ ನಾನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಇನ್ನು ನಿನ್ನ ಪಾಡಿಗೆ ನೀನು ಸುಮ್ಮನೆ ಚೆನ್ನಾಗಿರೋದು ಕಲಿ ಚೆನ್ನಾಗಿದ್ದು ಚೆನ್ನಾಗಿ ಇತ್ಕೊಂಡು ಹೋಗು ನೀನು ತಲೆನೇ ಕೆಡಿಸ್ಕೋಬೇಡ ಅಂದರು ಅಂಬ್ಲೇಳು ನಿಮ್ಮನ್ನ ಒಂದಷ್ಟು ನಿಮಗೆ ಒಳ್ಳೇದಾಗುತ್ತೆ ದೇವ್ರು ಒಳ್ಳೇದು ಮಾಡ್ತಾನೆ ಅಂಬ್ಲೇಳು ಎಷ್ಟೊತ್ತು ಅಂಬ್ತಾರೆ ಎಷ್ಟೊತ್ತು ಮಾತಾಡ್ತಾರೆ ಅವೇ ನಾಣೆ ಮೇಲೆ ಕಾಣಲ್ಲ ಬೆನ್ನ ಮೇಲೆ ಕಾಣಲ್ಲ ಅವೆಲ್ಲ ಗಾಳಿಗೆ ಹೋಗ್ತಾ ಮಾತಾಡ್ದವೇನು ಯಾರಿಗೆ ಕೇಳಲ್ಲ ಏನಾನ ಮಾತಾಡ್ಕೊಂಬ್ಲೇಳು ಸುಮ್ಮನೆ ಇದ್ಬಿಡ್ರಿ ಅಂತೇಳಿ ನಾನು ಅದನ್ನೇ ಹೇಳಿದ್ದು. ಅಯ್ಯೋ ನಾನು ನಂದಿರೋ ಮಾತಿಗೆ ನಮ್ಮ ಅಮ್ಮಯ್ಯ ಸರಿಯಾಗಿ ಅನ್ಬೇಕು ಪಾಪ ನೀನು ಯಾಕೆ ಅನ್ನಿಸ್ಕೊಂಬತ್ತೀಯ ಅಂತ ಅಮ್ಮಯ್ಯ ನಾನು ಬಿಡಮ್ಮ ಅಂದರು ಅಂಬ್ಲಿ ಅಂತೇಳಿ ಅವ್ರು ಹೆಂಗಾನ ಅಂಬ್ಲಿ ಅನ್ನಿಸ್ಕೊಂಬಂದಿದ್ದೀನಿ ಕಣತ್ತೆ. ಇವತ್ತು ಅವ್ರಿಗೆ ಗೊತ್ತಾಯ್ತು ಅನ್ನಬಾರ್ದು ಮಾಡಬಾರ್ದು ಅಂತ ಅದಕ್ಕೆ ಅವರೇ ಸುಮ್ಕಾದ್ರು. ನಾನು ಮಾತಾಡಿದರೆ ಸುಮ್ಮನೆ ಗಲಾಟೆ ಆಗೋದು ಹೇಳಪ್ಪ ಅಂತಾರೆ ಗಲಾಟೆ ಮಾಡ್ತಾರೆ ನಮ್ಮಂಗಾಗೋದು ಜನಗಳಿಗೆ ನಿನ್ಕಂಡು ನೋಡೋಕ್ಕೆ ಒಂದು ಕಂಟೆಂಟ್ ಸಿಕ್ಕಂಗೆ ಆಗೋದು ನಿನ್ಕಂಡು ನೋಡೋಕ್ಕೆ ಅವರಿಗೆ ಖುಷಿ ಆಗೋದು. ಅದಕ್ಕೆ ಜನಗಳಿಗೆಲ್ಲನ ಸಿಗಬಾರ್ದು ಖುಷಿ ಆಗಬಾರ್ದು ಅಂತೇಳಿ ನಮ್ಮನ್ನೇ ಅಂದರು ಅಂಬ್ಲಿ ಬೈಕಂಬ್ಲೇಳು ಅಂತ ನನ್ನ ಮಕ್ಕಳು ಎಂತೆಂಥ ಬೋಳಿ ಮಕ್ಕಳು ಅಯ್ಯೋ ಎಂತೆಂಥ ಬರೀ ಕೆಟ್ಟ ಮಾತೆ ನನ್ನಂತೂ ಅಯ್ಯಪ್ಪ ನನ್ನ ಮಕ ಕಾಣಕ್ಕಿಲ್ಲ ಬೈಕಂಬೋದು ಅಂದರೆ ಹಂಗಿಂಗೆ ಬೈಕಂಬ್ತಿರ್ತೀರಪ್ಪಯ್ಯ ನೋಡಲ್ಲಿ ಇತ್ಲಾಗೆ ಯಾಕನ ಗೊತ್ತಾಯ್ತು ನೋಡಿ ಇತ್ಲಾಗೆ ಗೊತ್ತಾಯ್ತು ಯಾಕನ ದಿವ್ಯಮ್ಮ ಒನಿಲ್ಲಪ್ಪ ಯಾಕೆ ಮಾತಾಡ್ತಿಲ್ಲ ಯಾಕೆ ಸುಮ್ಕೆ ಇದ್ದೀರಾ ನನ್ನ ಕ್ಷಮಿಸ್ಬಿಡಪ್ಪ ದಿವ್ಯಮ್ಮ ಕ್ಷಮಿಸ್ಬಿಡ್ರಿ. ಈಗ ನಾನು ಆ ದೇವಮ್ಮನ ಮಾತು ಕೇಳ್ಕೊಂಡು ನಿಮ್ಮನ್ನ ಕರೀತಿರ್ಲಿಲ್ಲ. ಈಗ ನೀನು ಬಂದು ಮದುವೆ ಆಗಿರೋದು ಒಳ್ಳೇದೇ ಆಯಿತು ಕಣಮ್ಮ. ನಿಜವಾಗ್ಲೂ ನೀನು ಬಂದು ಮದುವೆ ಆಗಿರೋದು ಒಳ್ಳೇದೇ ಆಯ್ತು, ಒಳ್ಳೆ ಕೆಲಸ ಮಾಡಿದೆ. ಈಗ ನೀನು ಆ ಯಮ್ಮಂತಾಗ ಇರೋಕ್ಕಾಗ್ತಿರ್ಲಿಲ್ಲ, ಈಗ ಅರ್ಥ ಆಗ್ತೈತೆ ಆ ಯಮ್ಮನ ಬೆಲೆ ಏನು, ನಮ್ಮ ಅಮ್ಮನ ಯಾಕೆ ಬಂದಿಲ್ಲ ಐತೆ, ಯಾಕೆ ಅಷ್ಟು ಗೋಳಾಡ್ತು, ಯಾಕೆ ಬಿಟ್ಟು ಬಂದು ಮದುವೆ ಆಯ್ತು ಅಂತ ಈಗ ಅರ್ಥ ಆಗ್ತೈತಿ. ಈಗ ನಾ ಅರ್ಥ ಆತಲ್ಮಮ್ಮ ಅಯ್ಯಮ್ಮನ ಮಾತು ಕೇಳ್ಕೊಂಡು ಎಂತೆಂಥ ಮಾತಾಡ್ತಿದ್ದೆ ನಮ್ಗೆ ಹಂಗೇನೆ ಮಾತಾಡ್ತಿದ್ನಪ್ಪ. ಏನು ಮಾಡೋಣ ಬುದ್ಧಿ ಇಲ್ದಲೆ ನಾನು ಮಾತಾಡ್ತಿದ್ದೆ. ಅವಳ ಮಾತು ಕೇಳಿ ಇವಾಗ ಸುಮ್ಮನೆ ಎಲ್ಲ ನನ್ನ ಮಕ್ಳನ್ನು ನನ್ನ ಹಳ್ಳಿಗಳ್ನು ನನ್ನ ಹೆಣ್ಮಕ್ಳನ್ನು ನನ್ನ ಹಳ್ಳಿಗಳ್ನಿಬ್ಬರನ್ನು ಎಲ್ಲ ದೂರ ಮಾಡ್ಕೊಳಂಗೆ ಆತಲ್ಲಪ್ಪ ಅಂತೇಳಿ ನನಗೆ ಬೇಜಾರಾಗ್ತೈತೆ. ಇವಾಗ ಅರ್ಥ ಆಗ್ತೈತಲ್ಲ ಅಯ್ಯಮ್ಮನ ಬೆಲೆ ಏನು ಅಂತ. ಅಯ್ಯಮ್ಮ ಹಿಂಗೆ ಮತ್ತೆ ಅಯ್ಯಮ್ಮನಿನ್ನೂ ನೋಡಿಲ್ಲ. ಅಯ್ಯಪ್ಪ ನಾನು ಆಗತ್ತಿರ ಅಯ್ಯಮ್ಮನ ತಗೈದೀನಿ ಗೊತ್ತೇ. ಬರ್ರಮ್ಮ ಬತ್ತ ಹೋಗ್ತಾ ಸೇನಕ್ಕಿರ್ರಿ. ನಾನು ವೇದಪ್ಪನ ಕರೆದು ಬಂದಿದ್ದೀನಿ, ಕೆಂಪಮ್ಮನ ಕರೆದು ಬಂದಿದ್ದೀನಿ. ಬರ್ರಿ ಮನೆಗೆ ಎಲ್ಲರೂ 4 ಜನನು ಬಂದು ಯಾವ ಥರ ಒಂದಿಟ್ಟು ಮಾಡಿದ್ರಾತು. ಬರ್ರಮ್ಮ ಬರ್ರಿ. ನಿಮ್ಮ ಅಮ್ಮನೂ ಕರ್ಕೊಂಡು ಹೋಗಿದ್ದೀನಿ, ಅವ್ರಿಗೂ ಹೇಳಿ ಬಂದಿದ್ದೀನಿ. ಬರ್ರಿ ನಾಳೆಗೆ ಇವತ್ತು ಬಂದರೆ ನಾಳೆಗೆ ಯಾವ ಥರ ಮಟನ್ ಗಿಟನ್ ತತ್ತೀನಿ, ಊಟ ಮಾಡ್ಕೊಂಡು ಎಲ್ಲರೂ ಮನೆಯಾಗ ಒಂದು 2 ದಿನ ಇದ್ದು ಬರೀರಿ ಅಂತ. ಬರ್ರಮ್ಮ ಇಷ್ಟು ದಿವಸ ಅಂತೂ ನಿಮ್ಮನ್ನೆಲ್ಲರನ್ನೂ ದೂರ ಮಾಡ್ಕೊಂಡಿದ್ದೇವೆ ಅವಳ ಮಾತು ಕೇಳಿ, ಅದೇ ಅಮ್ಮನ ಮಾತು ಕೇಳಿ ಏನು ಮಾಡೋಣ. ಇವಾಗ ಕೇಳಬಾರ್ದು. ನಾವು ನಮ್ಮ ಮಕ್ಕಳು ನಾವಾಯಿತು ನಮ್ಮ ಕೆಲಸ ಆಯಿತು ಅಮ್ಮಂಗೆ ನಮ್ಮ ಪಾಡಿಗೆ ನಾವು ಇರಬೇಕು ಅಂತ ನನಗೆ ಈಗ ಅರ್ಥ ಆಗ್ತೈತೆ. ನೋಡು ಅಣ್ಣ ನೀನು ಇಷ್ಟೊಂದು ಮಾತಾಡಿದ್ರು ಪಾಪ ಒಂದಿಲ್ಲ ಒಂದು ಮಾತು ನಿನ್ನ ತಿರ್ಗಿಸಿ ಯಾವತ್ತೂ ಮಾತಾಡಿಲ್ಲ. ಇಲ್ಲ ಕಣಪ್ಪ ಮಾತಾಡಿಲ್ಲ. ನಾನು ಎಂತೆಂಥ ಮಾತು ಬೈತಿದ್ದೀನಿ. ಇವಾಗ ನೆನೆಸ್ಕೊಂಡ್ರೆ ನನಗೆ ಮಕ್ಕ ತೋರ್ಸೋಕ್ಕಾಗಲ್ಲ. ನಿನ್ಕೊಂಡು ನಿನ್ನ ಎದುರಿಗೆ ಮಾತಾಡೋಕ್ಕಾಗಲ್ಲ ಕಣಪ್ಪ. ಅಷ್ಟು ನಾನು ಮಾತಾಡ್ಬಿಟ್ಟಿದ್ದೀನಿ, ಕ್ಷಮಿಸ್ಬಿಡು. ಏನಾನ ಗೊತ್ತಿಲ್ದಲೆ ಮಾತಾಡಿ ಇವತ್ತೆಲ್ಲ ಹಾಳು ಮಾಡ್ಕೊಂಡು ಅನ್ನಿಸ್ತೈತೆ ಕಣಪ್ಪ. ನಿಜವಾಗ್ಲೂ ನಾವು ಎಷ್ಟು ಚೆನ್ನಾಗಿರ್ಬೋದಾಯ್ತು ಎಲ್ಲರೂ ಖುಷಿಯಾಗಿ. ಇವತ್ತು ನನಗೆ ಬೋಲ್ ಬೇಜಾರಾಯಿತು. ಅದಕ್ಕೆ ಕರಿಯೋಣಂತೆ ಬಂದೆ. ಬರ್ರಮ್ಮ ಕೆಂಪಮ್ಮನೂ ಬಂತು. ಬರ್ರಮ್ಮ ಕೆಂಪಮ್ಮ ನೀವು ಬರ್ತೀವಿ ಕಣಪ್ಪ ಬರ್ತೀವಿ ಹೇಳು.
ನನಗೆ ಅವ್ರ ಎದುರು ನಿಂತ್ಕೊಂಡು ಸ್ಯಾನೆ ಹೊತ್ತು ಮಾತಾಡೋಕ್ಕೆ ಮಕ್ಕಿಲ್ಲ. ಅದಕ್ಕೆ ಸುಮ್ಮ ಕರೆದು ಹೋಗ್ತೀನಿ. ಯಾಕಂದರೆ ನಾನು ಸ್ಯಾಂದಾಗಿ ಬೈದಿದ್ದೀನಿ ಒಂದಂತೂ ಪಾಪ. ಬೈದಿದ್ದೀನಿ ಅಂದ್ರೆ ನನಗೆ ಒಟ್ಟು ಕರ್ಮ ಸುತ್ಕೊಳೈತಪ್ಪ ಅನಿಸುತ್ತೆ. ಸಿಟ್ಟು ಬಂದಾಗ ಏನು ಮಾತಾಡ್ತೀವಿ ಎಂಬುದು ಗೊತ್ತಾಗಲ್ಲ. ಆಮೇಲೆ ಅಯ್ಯೋ ನಾನು ಎಂತೆಂಥ ಮಾತಾಡ್ಬಿಟ್ಟೆ, ಹಂಗೆ ಮಾತಾಡಬಾರ್ದಾಗಿತ್ತಲ್ಲ, ನಮ್ಗೆ ಏನು ಕರ್ಮ ಸುತ್ಕೊಂಬತ್ತಪ್ಪ, ನಮ್ಗೆ ಹಿಂಗೆ ಆಗಬಾರ್ದಾಗಿತ್ತು ಅಂತ ಅನ್ನಿಸ್ತೈತೆ. ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ. ಈಗ ಬಂದೈತೆ ನೋಡ ಅಪ್ಪ ಕರಿಯಾಕೆ. ಈಗ ಯಮ್ಮನ ದೇವಮ್ಮನ ಬೆಲೆ ಏನು ಅಂತ ನಿಮ್ಮ ಅಪ್ಪಗೆಲ್ಲ ಗೊತ್ತಾಗೈತೆ. ಅದಕ್ಕೆ ಕರಿಯಕ್ಕೆ ಬಂದೈತೆ. ಹೋಗ್ರಿ, ಹೆಂಗೆ ಮಾಡೋಣಪ್ಪ, ಹೋಗೋಣ ಬೇಡವಾ? ಹೋಗ್ರಿ ಹೋಗಿ ಚೆನ್ನಾಗಿರ್ರಿ. ಚೆನ್ನಾಗಿರೋರ್ನಿಗಳಪ್ಪ ನಾವೇನಾನ ಹೆಂಗೆ ಅಂತಂದ್ರೆ ಏನಾನ ಒಂದು ಬಂದೈತೆ ಅಂದ್ರೆ ಅದನ್ನ ಮರ್ತು ಬಿಡ್ತೀವಿ. ಇನ್ನು ಸಂತೋಷವಾಗಿರಕ್ಕೆ ನೋಡ್ತೀವಿ. ಅದನ್ನೇ ಸಾಧಿಸ್ಕೊಂಡು ಹೋಗ್ಬಾರ್ದು. ಯಾವುದೇ ಆಗಲಿ, ಯಾವ ಸಂಬಂಧದಾಗೆ ಆಗಲಿ, ಯಾವುದ್ರಾಗೆ ಆಗಲಿ ದ್ವೇಷ, ಅಸೂಯೆ, ಸಿಟ್ಟು, ಜಗಳ ಎಲ್ಲ ಬಂದೇ ಬರುತ್ತೆ. ಅದು ಮುನ್ಸು ಎಲ್ಲ ಬಂದಾಗ ಸುಮ್ಮನಿರಬೇಕು. ಆಮೇಲೆ ಒಂದಾಗ ಅಂತ ಸಮಯ ಸಂದರ್ಭ, ಕೆಲಸ ಕಾರ್ಯದಲ್ಲಿ, ಶುಭ ಕಾರ್ಯದಲ್ಲೆಲ್ಲ ಒಂದಾಗಬೇಕು. ಇವಾಗ ಕರೆದವ್ರೆ ಹೋಗ್ಬೇಕು. ಅದೇ ಇದು ಮಾಡ್ಕೊಂಡ್ರೆ ಯಾರೇನು ಭೂಮಿ ಮೇಲೆ ಯಾವತ್ತೂ ಶಾಶ್ವತವಲ್ಲ. ಯಾರಿಂದ ದ್ವೇಷ ಕಟ್ಕೊಂಡು ಯಾರಿಗೂ ಏನೂ ಆಗಬೇಕಾಗಿಲ್ಲ. ಎಲ್ಲರೂ ಚೆನ್ನಾಗಿ ಇಟ್ಕೊಂಡು ಹೋದ್ರೆ ಯಾವುದೇ ಇರಲ್ಲ ಅಷ್ಟೇ. ಹೋಗೋಣ ಹೇಳು. ದೇವಮ್ಮನ ಎದುರಿಗೆ ಎಲ್ಲರೂ ಚೆನ್ನಾಗಿ ಇಟ್ಕೊಂಡು ತೋರಿಸ್ಬೇಕು. ಒಟ್ಟು ಇರ್ಕೋಬೇಕು. ಅವಳು ಎಲ್ಲ ಇಬ್ಬರು ಹೆಣ್ಮಕ್ಳು ಹೋಳಿಗಳು ಇಬ್ಬರಾಳು ಎಲ್ಲ ಬತ್ತ ಹೋಗ್ತಾ ಸೆನಕೈದಾರಲ್ಲಪ್ಪ ಅಂತ ಅಪ್ಪ ನೋಡಿ ದುಡ್ಡು ಕೊಡ್ದಂಗೆ ಮೋಸ ಮಾಡಿ ಅವಳು ಇಸ್ಕೋಬೇಕು. ಕೆಲಸ ಮಾಡಿಸ್ಕೊಂಡು 25,000 ದುಡ್ಡು ಕೊಡ್ದಂಗೆ ಮೋಸ ಮಾಡಿಸ್ಕೊಂಡವಳು. ಇವತ್ತು ದುಡ್ಡು ತಿಂದವಳು ಆ ಅಮ್ಮ ಬದುಕು ಮಾಡಿಸ್ಕೊಂಬತ್ತಕ್ಕ. ನಮ್ಮ ಅಪ್ಪ ನೋಡಿ ಮನೆ ಕೆಲಸ ಅಂತಾರೆ ಇಕ್ಕೊಂಡು ಎಲ್ಲ ಕೆಲಸ ಮಾಡಿಸ್ಕೊಂಡು ಈಗ ಏನು ರೋಪ್ ಮಾಡ್ತಾಳೆ ನೋಡು. ಏನು ಜೋರು ಮಾಡ್ತಾಳೆ. ಈಗ ಇಬ್ಬರು ಹೆಣ್ಮಕ್ಳು ಹೋಳಿಗಳು ಬರೋದಕ್ಕೆ ಒಟ್ಟು ಇರ್ಕೊಂತಾಳೆ. ಅವಳ ಎದುರಿಗೆ ಹೋಗ್ತಾ ಬತ್ತ ಸೆನಕ್ಕಿರ್ಬೇಕು. ಅವಳ ಎದುರಿಗೆ ಹೋಗ್ತಾ ಬತ್ತ ಸೆನಕ್ಕಿತ್ಕೊಂಡು ಒಟ್ಟು ತೋರಿಸ್ಬೇಕು ಆ ದೇವಮ್ಮಗೆ. ಮತ್ತು ಹೋಗ್ರಿ, ಹೋಗಿ ಚೆನ್ನಾಗಿರ್ರಿ. ನಾನು ಬರ್ತೀನಿ, ಹೋಗು. ಚೆನ್ನಾಗಿದ್ರೆ ಆತ ಏನು ಮಾಡೋಕ್ಕಾಗತ್ತ ಅಣ್ಣಗೂ. ಈಗ ಯಮನ್ ಬುದ್ಧಿ ಏನಂತ ಗೊತ್ತಿಲ್ದಲೇ ಮಾತಾಡೈತಿ. ಇವಾಗ ಯಮನ್ ಬುದ್ಧಿ ಗೊತ್ತಾತಲ್ಲ, ಇನ್ಯಾಕೆ ಅವಣ್ಣ ಇಪ್ಪಾಗಲೆಲ್ಲ ಮಾತಾಡೋಕ್ಕೋಗುತ್ತೆ. ಆತ ಮಾತಾಡಲ್ಲ. ಈಗ ಗೊತ್ತಾಯ್ತು ನೋಡಪ್ಪ, ನನ್ನ ಮಕ್ಕಳು ಹೋಳಿಗಳ್ನೆಲ್ಲಾರನ್ನೂ ದೂರ ಮಾಡ್ಕೊಂಡಲ್ಲಪ್ಪ. ಬರ್ರಿ ಒಂದಿನ ಅಂತ ಯಾಕೆ ಹೇಳತ್ತೇಳವಣ್ಣೆ ಇದಕ್ಕೆ. ಈಗ ಗೊತ್ತಾಯ್ತೆ. ಅಯ್ಯೋ ಎಲ್ಲ ಸಂತೋಷ ಕಳ್ಕೊಬಿಟ್ನಲ್ಲ ನನ್ನ ಮಕ್ಕಳು. ನಾವು ಎಲ್ಲ ಎಷ್ಟು ಸಂತೋಷವಾಗಿರ್ಬೋದಾಗಿತ್ತು. ಏನಾದ್ರು ಕಂಡಾರೆ ನಮ್ಮ ಮಕ್ಕಳೇನೆ. ಯಾರು ಬೇರೆ ನಮ್ಮ ಥರ ಇರೋಕ್ಕೆ ಸಾಧ್ಯ ಇಲ್ಲ. ಏನೋ ಸುಮ್ಮನೆ ಹಿಂಗಿರ್ತಾರೆ ಅಷ್ಟು ಬಿಟ್ಟರೆ ನಮ್ಮ ಥರ ಇರೋದಕ್ಕೆ ಯಾರು ಸಾಧ್ಯನೇ ಇಲ್ಲ. ಹೋಗ್ರಿ, ಹೋಗ್ತಾ ಬತ್ತಾ ಚೆನ್ನಾಗಿತ್ಕೊಂಡು ಹೋದ್ರೆ ಆತಪ್ಪ ಅಷ್ಟೇ. ಯಾತು ತಲೆ ಕೆಡಿಸ್ಕೊಬೇಡ್ರಿ, ಚೆನ್ನಾಗಿರ್ರಿ. ಹೋಗಿ ಇನ್ನೇನು ನಿಮ್ಮ ಅಪ್ಪ ಇನ್ನೂ ಕರಿಯಕ್ಕೆ ಬಂದೈತೆ, ನಿಮ್ಮಮ್ಮ ಇನ್ನೂ ಕರ್ಕೊಂಡು ಹೋಗೈತಲ್ಲ. ಹೋಗ್ರಿ, ಹೋಗಿ ಎಲ್ಲರೂ ಮಾತಾಡ್ಕೊಂಡು ಚೆನ್ನಾಗಿರ್ರಿ. ಎಲ್ಲರ ಜೊತೆಗೂ ಚೆನ್ನಾಗಿತ್ಕೊಂಡು ಹೋದ್ರೆ ಯಾವುದೂ ಇರಲ್ಲ. ಈಗ ಅಮ್ಮ ನೋಡು ಉಟ್ಕೋಬೇಕು. ನೋಡಪ್ಪ ಹೆಂಗೆ ಚೆನ್ನಾಗಾದ್ರೆ ಎಲ್ಲ ಸುಮ್ಮನೆ ನಾನು ಮಾತಾಡಿ ಇವ್ರಿಗೆಲ್ಲ ತಂದಿಕ್ಕಿ ನಾನು ಎಷ್ಟೋರು ಆದ್ನಲ್ಲಪ್ಪ, ನಾನು ಹಿಂಗೆ ಮಾಡಬಾರ್ದಾಗಿತ್ತು ಅಂತೇಳಿ ಆ ಅಮ್ಮನಿಗೆ ಗೊತ್ತಾಗಬೇಕು. ಹಂಗೆ ನೀವು ಎಲ್ಲರೂ ಚೆನ್ನಾಗಿರಿ. ನನ್ನ ತಂಗಿನೂ ಕರಿಯಕ್ಕೆ ಬಂದಿತ್ತು ಇವತ್ತು ನಮ್ಮ ಅಪ್ಪಯ್ಯ. ಇಷ್ಟು ದಿವಸ ಬರ್ತಿರ್ಲಿಲ್ಲ, ಮಾತಾಡಿಸ್ತಿರ್ಲಿಲ್ಲ, ಒಂದಿಲ್ಲೊಂದು ಕಂಡ್ರೆ ಸೇರ್ತಾನೆ ಇರಲಿಲ್ಲ. ಇವಾಗ ಎಲ್ಲರನ್ನೂ ಕರೆದು ಬರ್ರಿ ಅಂತೇಳಿ ವೇದನ್ನು ನನ್ನ ಇಬ್ಬರು ಮಕ್ಕಳು ಇಬ್ಬರು ಹಳಿಗಳ್ನು ಎಲ್ಲರನ್ನೂ ಕರೀತು. ಅದಕ್ಕೆ ಆ ದೇವಮ್ಮನ ಎದುರಿಗೆ ಹೋಗಿ ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂತ ನಾನು ನನ್ನ ತಂಗಿಗೆ ಹೇಳ್ತಾ ಇದ್ದೀನಿ ದಿವ್ಯಾಗಿ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.